ಲೋಕ ಇದೊಂದು ಲೋ ಬಡ್ಜೆಟ್ ಮೂವಿ ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಟಕ್ಕರ್ ಕೊಡೋ ಮೂವಿಲಿ ಫೀಮೇಲ್ನ ಲೀಡಾಗಿ ಆ್ಯಕ್ಟ್ ಮಾಡಿಸ್ತಿದ್ದಾರೆ. ಫೀಮೇಲ್ ಲೀಡ್ ಸೂಪರ್ ಹೀರೋ ಅಂತ ಹೇಳ್ಬೋದು. ಇದು ಮಲಯಾಳ ಮೂವಿ ಆಗಿದ್ದು ಡ್ಯೂರೇಷನ್ ಆಲ್ಮೋಸ್ಟ್ 2 hours ಇದೆ. ಯಾವಾಗ 2 hours ಕಂಪ್ಲೀಟ್ ಆಗುತ್ತೋ ಗೊತ್ತೇ ಆಗಲ್ಲ, ಆ ರೇಂಜ್ಗಿದೆ. ಫುಲ್ ಥಿಯೇಟ್ರಲ್ಲಿ ಕೂತ್ಕೊಂತಿದ್ರೆ ಗೂಸ್ ಬಂಪ್ಸ್ ಎದ್ದೇಳೋದಂತೂ ಪಕ್ಕ. ಆ ಹೀರೋಯಿನ್ ಸ್ಟ್ರೆಂತು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ನೆಕ್ಸ್ಟ್ ಲೆವೆಲಾಗಿ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇನಂತೂ ಮಾತಾಡಂಗೆ ಇಲ್ಲ, ಆ ರೇಂಜ್ಗಿದೆ. ಇದೊಂದು ಮೂವಿ ಅನ್ನೋದಕ್ಕಿಂತ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಹೇಳ್ಬೋದು. ಹಲೋ ಗೈಸ್, ನಾನು ನಿಮ್ಮ ಅರ್ಜುನ್ ಪ್ರಧಾನಿ. ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಸ್ಕ್ರೀನ್ ಪ್ಲೇನ ಸಖತ್ತಾಗಿ ತೋರಿಸಿದ್ದಾರೆ. ಈಗ ಅದನ್ನು ಆ ರೇಂಜಿಗೆ ತೋರಿಸ್ಬೋದಾಗಿತ್ತಾ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಆದರೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸ್ಕ್ರೀನ್ ಪ್ಲೇ ಮಾತ್ರ. ಈ ಮೂವಿನ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದಾರೆ, ಅಲ್ಲಲ್ಲಿ ಕನ್ನಡನೂ ಯೂಸ್ ಮಾಡಿದ್ದಾರೆ. ಮತ್ತು BGM ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಅದಂತೂ ಪಕ್ಕ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಆ ವಿಲನ್ ಎಕ್ಸ್ಪ್ರೆಷನ್ಗಾಗಲಿ ಆ ಟೈಮ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಬೇರೆ ಲೆವೆಲೇ, ಬೇರೆ ಕಡೆನೇ ಕರ್ಕೊಂಡು ಹೋಗ್ಬಿಡುತ್ತೆ ನಿಮಗೆ. ಆ ಹೀರೋಯಿನ್ ಎಕ್ಸ್ಪ್ರೆಷನ್ಗೆ ಅವ್ರು ಕೊಡೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ ಕಾಸ್ಟ್ಯೂಮು, ಆ ವೆಪನ್ಸ್ಗೆ ಅವರು ಆ ಡಿಸೈನ್ನ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಟೈಮ್ ಸರಿಯಾಗಿ ಕಾಮಿಡಿ, ಹೆಂಗಂದರೆ ಗೊತ್ತಲ್ಲ ಮಲಯಾಳಂ ಅವರು ಏನು ಅದನ್ನು ದೊಡ್ಡದಾಗೂ ಕಾಮಿಡಿ ಅಂತ ಅನ್ಸೋದಿಲ್ಲ ನಿಮಗೆ. ಆದ್ರೂ ಅದರಲ್ಲೇ ಟ್ವಿಸ್ಟ್ ಥರ ಕಾಮಿಡಿ ಇಟ್ಟಿರ್ತಾರೆ ಅವರು. ಅನಿಮಲ್ಸ್ ಕೈಲಿ ಆ್ಯಕ್ಟಿಂಗ್ನ ಚೆನ್ನಾಗಿ ಮಾಡಿಸಿದ್ದಾರೆ. ಬೇರೆ ಮೂವಿಗಳೆಲ್ಲ 300-400 ಬಡ್ಜೆಟಾಗಿ ಮಾಡಿದ್ರು ಇದು 30-40 ಕೋಟಿ ಹಾಕಿ ಮಾಡಿರೋ ಬಡ್ಜೆಟ್ಗೆ ಈ ಥರ VFX ಕೊಡೋಕ್ಕಾಗಲ್ಲ ಆ ಮೂವಿಗಳಿಗೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಮೂವಿ, ಸೆಕೆಂಡ್ ಹಾಫಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ತಾ ಇದ್ದರೆ ಹಂಗೆ ನೆಕ್ಸ್ಟ್ ಲೆವೆಲ್ ಗೂಸ್ ಬಂಪ್ಸ್ ಎದ್ದೇಳ್ತಾ ಇರುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬರೋದಾದರೆ ಹೀರೋಯಿನ್ ಮಾತ್ರ ಚಂದ್ರ ಅನ್ನೋ ಕ್ಯಾರೆಕ್ಟರ್ ತಗೊಂಡು ಇಡೀ ಮೂವಿನೇ ಅವರೇ ಲೀಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ರೇಂಜ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಗೆ ಸ್ವಲ್ಪ ನಾರ್ಮಲ್ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅನ್ನಿಸ್ತಿದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಯಾರೇ ಇದ್ದರೂ ಅವ್ರ ಪ್ಲೇಸಲ್ಲಿ ಅದೇ ಥರ ಆ್ಯಕ್ಟಿಂಗ್ ಮಾಡ್ಬೋದಾಗಿತ್ತು. ಅವರಿರೋ ಲೆವೆಲ್ಗೆ ಸ್ವಲ್ಪ ಬೇರೆ ಆ್ಯಕ್ಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಜನಗಳು. ನಾರ್ಮಲ್ ಆಗಿದೆ ಆ್ಯಕ್ಟಿಂಗು. ಮತ್ತು ವಿಲನ್ ಕ್ಯಾರೆಕ್ಟ್ರಿಗೆ ಬಂದರೆ ವಿಲನ್ ಕ್ಯಾರೆಕ್ಟ್ರಿಗೆ ಅವ್ರ ಎಕ್ಸ್ಪ್ರೆಷನ್ ತಕ್ಕನಂಗೆ BGM ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಇನ್ನೊಂಚೂರು ಚಾನ್ಸ್ಗಳು ಕೊಡಬೇಕಾಗಿತ್ತು. ಆಲ್ಮೋಸ್ಟ್ ಮೂವಿಲಿ ಹೀರೋಯಿನ್ನೇ ಜಾಸ್ತಿ ಕಾಣಿಸ್ಕೊತಾರೆ, ವಿಲನ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ. ಮೋಸ್ಟ್ಲಿ ಚಾಪ್ಟರ್ 2ಲಿ ಬೇರೆ ಥರ ವಿಲನ್ಗೆ ಏನಾರ ಮಾಡ್ಬೋದೇನೋ. ಈ ಮೂವಿ ಈಗ ಸದ್ಯಕ್ಕೆ ಬರೀ ಮಲಯಾಳಂ ಮತ್ತು ತಮಿಳ್ ಲ್ಯಾಂಗ್ವೇಜಲ್ಲಿದೆ. ಬಿಟ್ಟರೆ ಹಿಂದಿಲೂ ಬಿಡ್ಬೋದು, ಕನ್ನಡದಲ್ಲೂ ಬಿಡ್ಬೋದು, ಹೇಳೋಕ್ಕಾಗಲ್ಲ. ಈ ರೇಂಜಿಗೆ ಫೇಮಸ್ ಆಗ್ತಿದೆ ಅಂದರೆ. ಆದರೆ ಒಂದೇ ಒಂದು ಇಷ್ಟ ಏನಾಗಿಲ್ಲ ಅಂತಂದರೆ ಮೂವಿಲಿ ಹೀರೋ ಒಂದು ಸೀನಲ್ಲಿ ಕನ್ನಡ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಇಡೀ ಮೂವಿನೇ ಬೆಂಗಳೂರಲ್ಲಿ ತೆಗೆದುಬಿಟ್ಟು ಅದಕ್ಕೆ ಬೇರೆ ಏನಾದ್ರು ಕೊಡ್ಬೋದಾಗಿತ್ತು. ಕನ್ನಡ ಕಲಿತಾ ಇದ್ದೀನೋ ಇಲ್ಲ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಮತ್ತು ನಿಮ್ಮ ಮೂವಿ ನೋಡೋಕ್ಕೆ ಮಲಯಾಳಮೇ ಬರಬೇಕಂತೇನಿಲ್ಲ. ಹೇಳಿದ್ನಲ್ಲ, ಸ್ವಲ್ಪ ಕನ್ನಡನೂ ಯೂಸ್ ಮಾಡಿದ್ದಾರೆ. ಹಂಗೆ ಆಲ್ಮೋಸ್ಟ್ ಆ್ಯಕ್ಷನ್ ಅಲ್ಲ ಇದು, ಆ್ಯಕ್ಷನ್ ಮೂವಿ ಇರೋದ್ರಿಂದ ಮಲಯಾಳಂ ಅಷ್ಟೊಂದೇನು ಇಲ್ಲ, ಅರ್ಥ ಆಗುತ್ತೆ ನಿಮಗೆ ಮೂವಿ. ದಯವಿಟ್ಟು ಇದನ್ನು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಮೂವಿಗೆ ಹೋಗಿ ನೋಡಿ, ಪಕ್ಕ 1 ಈ ರೇಂಜ್ಗಿದೆ. ಇನ್ನು ಚಾಪ್ಟರ್ 2 ಯಾವ ರೇಂಜ್ಗಿರುತ್ತೋ ಅನ್ನೋ ಸಿನಿಮಾಗೆ ಹೋಗಿ ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.